Hello friends and dear viewers. Today's topic is frozen shoulder, also commonly called as adhesive capsulitis. ಹೆಸರು ಹೇಳಿದ ತಕ್ಕನಾಗೆ ಅದು ಅಂಟಂಟ್ ಆಗೋಕ್ಕೆ ಶುರು ಆಗುತ್ತೆ ಭುಜದ ಜಾಯಿಂಟು. ಸೊ ಈ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟು ಅಂಟಂಟ್ ಆಗ್ತಾ ಸುತ್ತಮುತ್ತ ಇರೋ ಮಾಂಸಗಳು ಟೈಟ್ ಆಗ್ತಾ ಮೂಮೆಂಟ್ಸ್ಗಳು ಕಷ್ಟ ಆಗೋಕ್ಕೆ ಶುರು ಆಗುತ್ತೆ. ನಮ್ಮ ಡೈಲಿ ಕೆಲಸಗಳಾದಂಥ ಸಿಂಪಲ್ಲಾಗಿ ಸ್ನಾನ ಮಾಡ್ಕೊಳ್ಳೋ ಟೈಮಲ್ಲಾಗಲಿ, ಒಂದು ತಲೆ ಬಾಚ್ಕೊಳ್ಳೋ ಟೈಮಲ್ಲಾಗಲಿ, ಬಟ್ಟೆ ಹಾಕೊಳ್ಳೋ ಟೈಮಲ್ಲಿ, ಶರ್ಟ್ ಹಾಕೊಳ್ಳೋ ಟೈಮಲ್ಲಾಗಲಿ, ಸೊ ಅಂಥ ಟೈಮಲ್ಲಿ ನೋವು ಬರೋಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ಮೂಮೆಂಟೂ ಕಷ್ಟ ಆಗ್ತಾ ಹೋಗುತ್ತೆ. ಅಕ್ಯೂಟ್ ಫೇಸಲ್ಲಿ ಅಥವಾ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೋವು ಜಾಸ್ತಿಯಾಗಿ ಮೂಮೆಂಟ್ಸು ತೊಂದರೆ ಆಗುತ್ತೆ. ಹೋಗ್ತಾ ಮೂಮೆಂಟ್ಸ್ ಕಮ್ಮಿ ಆಗಿ ನೋವು ಕಮ್ಮಿ ಇರುತ್ತೆ, ಬಟ್ ಮೂಮೆಂಟ್ಸ್ ಮಾತ್ರ ಸ್ಟಿಫ್ನೆಸ್ ಮಾತ್ರ ಉಳ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಇದು ಕಾಮನ್ನಾಗಿ ಕಾಣಿಸ್ಕೊಳ್ಳೋದು ಡಯಾಬಿಟಿಕ್ ಪೇಷಂಟ್ಸಲ್ಲಿ. ಆದರೆ ಸುಮಾರು ಕೇಸಸ್ಸಲ್ಲೂ ವಿನಾಕಾರಣ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ವಿನಾಕಾರಣ ಅಂದರೆ ಇಡಿಯೋಪತಿಕ್ ಅಂತೀವಿ. ಅದೇನು ಕಾರಣ ಇಲ್ಲದೇ ಹೈ ಪರ್ಸೆಂಟೇಜಲ್ಲಿ ಅದರಲ್ಲೂ ಕಾಣಿಸ್ಕೊಳ್ಳುತ್ತೆ, ಅಂಥ ಪೇಷಂಟ್ಸಲ್ಲೂ ಕಾಣಿಸ್ಕೊಳ್ಳುತ್ತೆ. ಸೀಸನಲ್ ವೇರಿಯೇಷನ್ಸ್ ಅಂತ ಅಂದರೆ ನಮ್ಮ ವಿಂಟರ್ ಟೈಮ್ಸ್ ಯಾವುದು ಪ್ರೋಗ್ರೆಸಿವ್ಲಿ ಆಗಸ್ಟ್ ಸೆಪ್ಟೆಂಬರ್ ಆದಮೇಲೆ ಅಪ್ ಟು ಫೆಬ್ರವರಿ ಜಾಸ್ತಿ ಕೋಲ್ಡ್ ವೆದರಲ್ಲಿ ಇದ್ದಾಗ ಈ ಥರ ಅಂಟಂಟ್ ಆಗೋದು ಸಹಜ. ಸೊ ಈ ಫ್ರೋಝನ್ ಶೋಲ್ಡರಿಂದ ಬಳಲ್ತಾ ಇರೋ ಪೇಷಂಟ್ಸ್ಗಳಿಗೆ ಕಾಮನ್ ಆಗಿರೋಂಥ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಂತ ಅಂದರೆ ಸಿಂಪಲ್ ಎಕ್ಸಸೈಸಸ್ ಹೇಳ್ಕೊಡ್ತೀವಿ ನಾವು. ಕೆಲವು ಟ್ಯಾಬ್ಲೆಟ್ಸ್ಗಳ ಜೊತೆಗೆ ಎಕ್ಸಸೈಸಸ್ ಮಾಡ್ತಾ ಮೂಮೆಂಟ್ಸ್ ಫ್ರೀ ಆಗ್ತಾ ಹೋಗುತ್ತೆ. ಇನ್ನೂ ಸ್ವಲ್ಪ ಸುಮಾರು ದಿವಸದಿಂದ ಉಳ್ಕೊಂಡಿರೋಂಥದ್ದು ಅಥವಾ ಒಂಚೂರು ಟ್ರೀಟ್ಮೆಂಟ್ ಫಾಲೋ ಮಾಡ್ತಾ ಇರೋದು ಅಥವಾ ಕಂಪ್ಲೇಂಟ್ ಇರೋಲ್ಲ ಪೇಷಂಟ್ಸು, ಎಕ್ಸಸೈಸಸ್ಸು ನಾವು ಹೇಳ್ಕೊಟ್ಟಾದ್ಮೇಲೆ ಅವರೇ ಮಾಡೋಂಥದ್ದು ಕಮ್ಮಿ ಇರ್ತಾರಂತ ಅಂಥ ಪೇಷಂಟ್ಸ್ಗಳಿಗೆ ನಾವು ವಿ ಮೇ ಗಿವ್ ಸಮಥಿಂಗ್ ಲೈಕ್ ಅ PRP. ಸೊ PRP ಇಂಜೆಕ್ಷನ್ಸು ಕೊಡ್ತೀವಿ ಜಾಯಿಂಟ್ ಒಳಗೆ ಮೂಮೆಂಟ್ಸ್ ಫ್ರೀ ಆಗೋಕ್ಕೆ. ಸೊ ಇಮಿಡಿಯೇಟ್ಲಿ ರಿಸಲ್ಟ್ಸ್ ಕಾಣುತ್ತೆ. ಆದರೆ ಅವರು ಸಸ್ಟೈನ್ ಮಾಡಿ ಆ ರಿಸಲ್ಟ್ಸ್ ಮೇಂಟೈನ್ ಮಾಡೋಕ್ಕೆ ಎಕ್ಸಸೈಸಸ್ಸು ತುಂಬಾ ಮುಖ್ಯ. ತುಂಬ ರೇರ್ ಕೇಸಸ್ಸಲ್ಲಿ ನಾವು ವಿ ಆಪ್ಟ್ ಫಾರ್ ಅ ಸರ್ಜಿಕಲ್ ರಿಲೀಸ್ ವೆರಿನ್ ಕೀ ಹೋಲ್ ಸರ್ಜರಿ ಮಾಡಿ ಆರ್ಥ್ರೋಸ್ಕೋಪಿಕಲಿ ವಿ ರಿಲೀಸ್ ದ ಸ್ಟಿಕ್ಕಿ ಟಿಶ್ಯೂ ಅಥವಾ ಇನ್ಫ್ಲೇಮ್ ಟಿಶ್ಯೂ ಅಂತ ಹೇಳ್ತೀವಿ. ಯಾವ ಮಾಂಸಖಂಡಗಳ ಅಂಶ, ಕ್ಯಾಪ್ಸ್ಯೂಲ್, ಯಾವ ಸುತ್ತಮುತ್ತ ಇರೋ ಕವರಿಂಗು ಅದೆಲ್ಲ ಅಂಟಂಟಿರುತ್ತೆ, ಅದನ್ನೆಲ್ಲ ನಾವು ಬಿಡಿಸ್ತಾ ಹೋಗ್ತೀವಿ. ಆದರೆ ಈ ಎಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳಿಗೂ ಪೇಷಂಟ್ಸು ಎಕ್ಸಸೈಸಸ್ ಮಾಡೋದು ತುಂಬಾ ಮುಖ್ಯ ಫಾರ್ ದ ಸಕ್ಸಸ್ ಆಫ್ ದ ಟ್ರೀಟ್ಮೆಂಟ್. ಸೊ ಈ ತೊಂದರೆಯಲ್ಲಿ ಬಳಲ್ತಾ ಇರೋರು ದಯವಿಟ್ಟು ಇನ್ನೂ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಮೂಮೆಂಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಬಂದು ತೋರಿಸ್ಕೊಳ್ಳಿ. ಥ್ಯಾಂಕ್ ಯು.